ಆದರೂ ಅವಳು ಕೊಬ್ಬು ಜಾಸ್ತಿ. ಕೊಬ್ಬ ಯಾರಿಗೋ? ಯಾರೋ ದುಡ್ಡಿರೋ ದೊಡ್ಡ ಮನೆ ಹುಡುಗಿ ಅನ್ಸತ್ತೆ. ದೊಡ್ಡ ಮನೆ ಹುಡುಗಿನ? ಯಾರು ಅದು? ಎಲ್ಲಿ ಸಿಕ್ಕಿದ್ಲು? ಏನ್ ಕತೆ? ಆಹಾ, ಸಾವುಕಾರ ಹುಡುಗಿ ಅಂದ್ರೆ ಸಾಕು, ಹುಡುಗರಿಗಿಂತ ಹೆಚ್ಚಾಗೆ ಬಾಯ್ಬಿಡ್ತಿಯಲ್ಲಮ್ಮ. ಅದ್ಯಾವುದೋ ಅರ್ಧಂಬರ್ಧ ಕನ್ನಡ, ಅರ್ಧಂಬರ್ಧ ಮೆಂಟ್ಲು. ಏನೋ ಊರಿಗೆ ಹೊಸಬ್ಳು, ಅಡ್ರೆಸ್ ಗೊತ್ತಿಲ್ಲ ಅಂತ ಸುಮ್ಮನಿದ್ರೆ ತಲೆ ಎಲ್ಲ ಮಾತಾಡ್ತಾಳೆ. ನನಗೆ ಬೈದ್ಬಿಟ್ಟು ಅರ್ಧ ದಾರಿಲೇ ಇಳ್ಕೊಂಡು ಹೋಗ್ತಾಳೆ. ಅಯ್ಯೋ ನಿನ್ನ, ಯಾರಾದ್ರೂ ಸಾವುಕಾರ ಹುಡುಗಿನ ಅರ್ಧ ದಾರಿಯಲ್ಲೇ ಬಿಟ್ಟು ಬರ್ತಾರೇನೋ? ಸಮಾಧಾನ ಮಾಡಿ ಮನೆ ಕರ್ಕೊಂಡ್ ಬರ್ಬಾರ್ದಿತ್ತ? ಕರ್ಕೊಂಬರಕ್ಕೆ ಅವಳೇನು ನಮ್ಮ ಅತ್ತೆ ಮಗಳ? ಒಳ್ಳೆ ಅರಬೆಂದ್ ಮಡ್ಕೆ ಥರ ಆಡ್ತಿಯಲ್ಲಮ್ಮ. ದುಡ್ಡಿದೆ ಅಂತ ಎಷ್ಟು ಜಮ್ದಲ್ಲಿ ಮಾತಾಡ್ತಾಳೆ ಗೊತ್ತಾ? ದುಡ್ಡಿದ ಮೇಲೆ ಸ್ವಲ್ಪ ಕೊಬ್ಬಿದ್ದೇ ಇರಬೇಕು ಕಣ. ಅಷ್ಟಕ್ಕೆ ನೀ ಸುಮ್ಮನೆ ಬಂದ್ಬಿಡೋದಾ? ಹಾಗೆ ಒಂಚೂರು ಮೈಲ್ ಮಾಡಿ ಚೂರು ಟೈಲಾಗಿ ಸೆಕೆಂಡ್ ಮಾಡಿದ್ದಿದ್ರೆ ಅವಳು ಅಲ್ಲೇ ಬಿದ್ದುಬಿಡೋಳು. ಏನ ಸೆಕೆಂಡ? ದೊಡ್ಡ ಮುಂಡದೆ, ಅಷ್ಟು ಗೊತ್ತಿಲ್ವೇನೋ ನಿಂಗೆ? ಅದೇ ನೋಡು, ಹಿಂಗೆ ಮಾಡ್ತಾರಲ್ಲ ಅದು. ಅಯ್ಯೋ, ನಿನ್ನ ಇಂಗ್ಲೀಷ್ನ ಬಡಿಯಾ ಅದು ಸೆಕೆಂಡ್ ಅಲ್ಲ, ಶೇಕ್ ಹ್ಯಾಂಡ್. ಅದನ್ನೇ ಕಣು ನಾನು ಹೇಳಿದ್ದು. ಅದನ್ನು ಕೊಟ್ಟು ಸ್ವಲ್ಪ ಜೋಶಲ್ಲಿ ಮಾತಾಡಿದ್ರೆ ಅವಳು ಹಂಗೆ ಕರ್ಗಿ ನೀನು ಹಿಂದೆನೇ ಬಂದ್ಬಿಡೋಳು. ಓ, ಆಗ ನೀನು ಬಾಗ್ಲಲ್ಲಿ ಸೇರಿಟ್ಬಿಟ್ಟು ಬಾರಮ್ಮ ಒಳಗಡೆ ಅಂತ ಕರ್ಕೊತಿದ್ಯಾ? ಹ್ಞೂ, ಮತ್ತೆ ಸಾವುಕಾರ ಹುಡುಗಿ ಮನೆಗೆ ಬಂದಿದ್ರೆ ನಮ್ಮ ದರಿದ್ರ ಎಲ್ಲ ಕಳ್ದೋಗಿ ನಾವು ಸಾವುಕಾರ ಆಗ್ಬೋದಿತ್ತ? ನಿಮ್ಮಿ ಮದ್ವೆನೂ ಆಗ್ಬಿಡ್ತಿತ್ತ? ಯಪ್ಪ, ಅದು ಯಾಕೆ ದುಡ್ಡು 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 ಅಂತ ಬಡ್ಕೊಂತ್ಯ ತಾಯಿ? ಏನು ಗೊತ್ತೇನಾ, ಇವಳು ಹೊಟ್ಟೆಲಿದ್ದಾಗ ಇವ್ರ ಅಮ್ಮ 2 ರೂಪಾಯಿ ನೋಟ್ ತಿಂತಿದ್ಲಂತೆ, ಅದಕ್ಕೆ ಇವಳು ಹಿಂಗೆ. ಸಾಕು ಸುಮ್ಮನಿರಿ. ಹಾಗಾದ್ರೆ ನಿಮ್ಮಮ್ಮ ನೀವು ಹೊಟ್ಟೆಲಿದ್ದಾಗ ಅಕ್ಕೆಮಣ್ಣು ತಿಂತಿದ್ರಾ? ಅರೆ, ನಿಂಗೆ ಹೆಂಗೆ ಗೊತ್ತಾಗೋಯ್ತು? ನನ್ನ ಬಣ್ಣ ನೋಡಿ ಹೇಳ್ತಿದೀಯಾ? ನಿಮ್ಮ ತಲೆ ನೋಡಿ ಹೇಳ್ತಿದ್ದೀನಿ. ನಿಮ್ಮಮ್ಮ ಮಣ್ಣು ತಿಂದು ತಿಂದು ನಿಮ್ಮ ತಲೆಯಲ್ಲೂ ಮಣ್ಣೇ ತುಂಬಿಕೊಂಡಿದೆ. ಸಂಜು, ಆ ಹುಡುಗಿ ನೋಡಕ್ ಹೆಂಗಿದ್ಲು? ನಿಮ್ಮ ಅಜ್ಜಿ ಥರನೇ ಇದ್ಲು. ಕಂಡವ್ರ ಸುದ್ದಿ ನಮ್ಗೆ ಯಾಕಮ್ಮ, ಬೇಗ ಅಡುಗೆ ಮಾಡು. ಸಂಜು, ಆ ಹುಡುಗಿ ನೋಡಕ್ ಹೆಂಗಿದ್ಲು? ನಿಮ್ಮ ಅಜ್ಜಿ ಥರನೇ ಇದ್ಲು. ಕಂಡವ್ರ ಸುದ್ದಿ ನಮ್ಗೆ ಯಾಕಮ್ಮ, ಬೇಗ ಅಡುಗೆ ಮಾಡು. ಏನ್ರಿ ರೇಡಿಯೋ ರಂಗಮ್ನವ್ರೆ, ಯಾಕ್ರಿ ಇಂಥ ಬುದ್ಧಿ ನಿಮ್ಗೆ? ಅಯ್ಯೋ, ನಾನೇನಪ್ಪ ಮಾಡಿದೆ? ಒಂದು ಲೋಟ ರಾಗಿ ಹಸಿ ಇಸ್ಕೊಂಡೋಗೋಣ ಅಂತ ಬಂದೆ ಅಷ್ಟೇ. ಓ, ಬಾಗ್ಲು ಸಂದಿಲಿ ಗೇಟ್ ಸಂದಿಲಿ ರಾಗಿ ಹಸಿಟ್ಟು ಸಿಗಲ್ಲ ತಾಯಿ. ಅಯ್ಯೋ ನಿಮ್ಮ ರೀ, ನಾನು ದುಬೈಗೆ ಹೋಗ್ಬೇಕು ಅಂತ ಹೋಗಿದ್ರೆ ಊರೆಲ್ಲ ಸಾಲ ಮಾಡಿಕೊಂಡು ಊರು ಬಿಟ್ಟು ಹೋಗಿದ್ದೀನಿ ಅಂತ ಊರೆಲ್ಲ ಹಬ್ಸ್ಕೊಂಡ್ ಬಂದಿದ್ದೀರಾ? ಅಯ್ಯ ನಿಮ್ಮ. ಯಾರು? ನಾನು ಹಾಗೆಲ್ಲ ಸುದ್ದಿ ಹಬ್ಸಿಲ್ಲಪ್ಪ. ನೋಡಿದ್ಯಾ ನೀನು? ಒಂದು ಲೋಟ ರಾಗಿ ಹಸಿ ಇಸ್ಕೊಂಡೋಗೋಣ ಅಂತ ಬಂದ್ರೆ ನನ್ನ ಮೇಲೆ ಆಪಾದನೆ ಮಾಡೋದು. ನೀವು ಬೇಡ, ನಿಮ್ಮ ಸುದ್ದಿನೂ ಬೇಡ, ಹೋಗ್ರಿ. ಆಂಜನೇಯ, ಪಾಪ ನಾನು ಹೆಂಗಂದ್ರಂಗೆ ಮಾತಾಡಿ ಅರ್ಧಕ್ಕೆ ಬಿಟ್ಟು ಬಂದ್ಬಿಟ್ಟೆ. ಯಾರ ಮನೆ ಹುಡುಗಿನೋ, ಏನು ಕಷ್ಟನೋ, ಯಾರನ್ನು ಹುಡುಕೊಂಡು ಅಲಿತಿದ್ದಾಳೋ, ಅವಳು ಸೇಫ್ ಆಗಿರಲಿ. ಅವಳು ಹುಡುಕ್ತಿರೋರು ಬೇಗ ಸಿಕ್ಬಿಡ್ಲಿ. ಪ್ಲೀಸ್ ಪ್ಲೀಸ್ ಆಂಜನೇಯ. ನಿಜವಾಗ್ಲೂ ಸರ್ಪ್ರೈಸ್ ಕೊಟ್ಬಿಟ್ಟೆ ಕಣೆ ವಸುಂಧ್ರ. ನನಗಂತೂ ನಂಬಕ್ಕೆ ಆಗ್ತಿಲ್ಲ.
ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ದೂರ, ಅದು ಮದುವೆ ಟೈಮಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಮಾತಾಡಿಕೊಂಡು. ಕನ್ನಡಕ್ಕೋಸ್ಕರನೇ ಇಲ್ಲಿ ತನಕ ಬಂದಿರೋದು. ಅಂದರೆ ಕನ್ನಡ ಲಿಟ್ರೇಚರ್ ಬಗ್ಗೆ ರಿಸರ್ಚ್ ಮಾಡ್ತಿದ್ದೆ. ಮದುವೆ ಬೇರೆ 3 ತಿಂಗಳು ಪೋಸ್ಟ್ಪೋನ್ ಆಯಿತು. ಅಲ್ಲಿ ತನಕ ಏನು ಮಾಡೋದು, ಅದಕ್ಕೆ ರಿಸರ್ಚ್ ಮುಗಿಸೋಣ ಅಂತ ಬಂದೆ. ಓಹೋ, ಜೊತೆಗೆ ವಿಶ್ವಜಿತ್ನ ಕರ್ಕೊಂಡು ಬರುತ್ತಾನೆ. ಮದುವೆಗೆ ಮುಂಚೆನೇ ಒಂದು ರೌಂಡ್ ಹನಿಮೂನ್ ಆಗ್ತಿತ್ತಾ? ಒಂದೆರಡು ಕೊಲೆ ಆಗ್ತಿತ್ತು. ಹಾಂ, ಬಂದ್ರಾಯ್ತು ಬಿಡು, ಮುಂದೆ ಯಾವಾಗ್ಲಾದ್ರು. ಹೇಗಿದ್ದಾನೆ ನಿನ್ನ ಮದುವೆ ಆಗೋ ಹುಡುಗ? ತುಂಬ ಹ್ಯಾಂಡ್ಸಮ್ ಅಂತ ಅವನು. ಹಲೋ. Hello, is this Vaidehi? Yes, tell me. Hi, this is Vishwajit Rathod from Rajasthan. Oh my goodness. ವಸುಂಧರಾ, ನಿಮ್ಮ ಊರಿಗೆ 100 ವರ್ಷ ಆಯ್ಸು ಕಣೆ. ಯಾರು? ನಿನ್ನ ಭಾವಿ ಪತಿ ಕಣೆ. हाँ, बोले जी. ओ क्या है कि वसुंधरा बैंगलोर आई है, उसकी मोबाइल स्विच ऑफ आ रहा था. वो आई थी क्या वह? ವಸುಂಧರಾ ಇಲ್ಲೇ ಇದ್ದಾಳಲ್ಲ ನಮ್ಮನೇಲಿ. मतलब आपकी वसुंधरा हमारे घर में है जी. What? आपके घर में? ಹಾಂ ಜಿ, ನನ್ನ ಪಕ್ಕದಲ್ಲೇ ನಿಂತಿದ್ದಾಳೆ. ಏನು ಲವ್ವಪ್ಪ ನಿಮ್ಮದು? ಅವಳ ನಂಬರ್ ಸಿಕ್ಕಲಿಲ್ಲ ಅಂದ ತಕ್ಷಣ ನನ್ನ ನಂಬರ್ ಸರ್ಚ್ ಮಾಡಿ ಕಾಲ್ ಮಾಡಿದ್ದೀರಲ್ಲ, ನಿಜವಾಗ್ಲೂ ನಮ್ಮ ವಸುಂಧರಾ ಲಕ್ಕಿನೇ. ಪ್ಲೀಸ್ ವೈದೇಹಿ, ಮಾತಾಡ್ಬೇಡ, ಕಟ್ ಮಾಡು. हम भी लकी है जी. By the way, आप कहाँ रहती है जी? मैं यही पंचतंत्र के. हेलो 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 ವಸುಂಧರಾ ಏನು ಮಾಡ್ತಿದ್ಯಾ? हेलो. ಯಾಕೆ ಕಟ್ ಮಾಡಿದೆ? ಅಷ್ಟೊಂದು ನಾಚಿಕೆನಾ? ನಾಚಿಕೆ ಅಲ್ಲ, ಭಯ, ಜೀವದ ಭಯ. ವಾಟ್? ಏನು ಹೇಳ್ತಿದ್ಯೆ? ಯಾರಿಗೆ ಬಂದು ಪ್ರೇಮ್ ಬಾಯ್ ನಿಮ್ಮೆ ಒಂದು ರೇಂಜಲ್ಲಿ ಸಗದಾಗಿದ್ದೀನಲ್ವನೇ? ಫಿಲಮ್ ಗಿಲಮ್ ಟ್ರೈ ಮಾಡಿದ್ರೆ ಹೀರೋ ಫ್ರೆಂಡ್ ರೋಲ, ಅಣ್ಣ ತಮ್ಮನ್ ರೋಲ, ಕಡೆ ಪಕ್ಷ ಒಂದು ಜೂನಿಯರ್ ಆರ್ಟಿಸ್ಟ್ ರೋಲ್ ಆದ್ರೂ ಸಿಗಲ್ವಾ? ನಿಮ್ಮೆ ಯಾಕೆ ಸೈಲೆಂಟ್ ಆಗಿದ್ಯಾ? ಏನಾಯ್ತು ನಿಮ್ಮೆ? ಏನಿಲ್ಲ. ಮತ್ತ್ಯಾ ಕಳ್ತಿದ್ಯಾ? ತಿಂಡಿ ಕೊಡಲ್ಲ ಅಂದ್ಯಾ ನೀನು ಇವಳಿಗೆ? ಏ, ನಾನು ಯಾಕೋ ಹಾಗೆ ಹೇಳಿ? ಈ ಸ್ಟೇಷನ್ಗೆ ಹೋಗಿ ಬಂದಾಗಿಂದ ಇವಳು ಹೀಗೇನೆ, ಊಟ ತಿಂಡಿ ಏನೂ ಸರಿಯಾಗಿ ಮಾಡ್ತಿಲ್ಲ. ಯಾಕೋ ಪುಟ್ಟ ನಿಮ್ಮ ನಾನೇನು ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದೀನ ಇವಾಗ? ಸೇಫ್ ಆಗಿ ರಾಜಾರೋಷವಾಗಿ ಮನೆಗೆ ಬಂದಿದ್ದೀನಿ ತಾನೆ, ಬಿಟ್ಟಾಕದೆಲ್ಲ. ನೋಡು ನೋಡು, ಹೀಗೇನೆ ಸಡನ್ನಾಗಿ ಭಯ ಪಟ್ಕೊಂಡು ಹೋಗ್ತಾರ ನೋಡ್ತಾಳೆ, ಇಲ್ದ ಹೋದ್ರೆ ಇದ್ದಕ್ಕಿದ್ದಾಗ ಸೈಲೆಂಟ್ ಆಗಿಬಿಡ್ತಾಳೆ. ಮಾಡು, ಡಿಲೀಟ್ ಮಾಡು, ಡಿಲೀಟ್ ಮಾಡು. ಮೊಬೈಲಲ್ಲಿ ಕ್ಯಾಮ್ರಾದಲ್ಲಿರೋ ಫೋಟೋ ಡಿಲೀಟ್ ಮಾಡಿದ್ರೆ ಸಾಕೇನಪ್ಪ? ಮ್ಯಾಗಝಿನಲ್ಲಿರೋ ಫೋಟೋ ಬೇಡವಾ? ಅದೆಲ್ಲ ಆಗ್ಲೇ ಒಂದ್ ಕಡೆ 1000 ಪ್ರಿಂಟ್ ಆಗಿದೆ.